ಸರ್ ನಮಸ್ತೆ. ನಮ್ಮ ಹೆಸರು ತುಳಸಿ ಪ್ರಕಾಶ್ ಅಂತೇಳಿ ಸರ್ ಏನಕ್ಕೋಸ್ಕರ ಈಗ ಹೋರಾಟ ಮಾಡ್ತಾ ಇದ್ದೀರಾ? ನಾವು ಸರ್ಕಾರದ ಖಾತ್ರಿ ಬೇಕಂತೇಳಿ NSFDC ಇಂದ ನಮಗೆ ಲೋನ್ ಬೇಕು. ಅದಕ್ಕೆ ಲೋನ್ ಪಡಿಬೇಕಾದ್ರೆ ಸರ್ಕಾರ ಖಾತ್ರಿ ಕೊಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ ಖಾತ್ರಿ ಕೊಟ್ಟಾಗ NSFDC ಅವರು ಲೋನ್ ಕೊಡ್ತಾರೆ. ಅದು ಡೈರೆಕ್ಟಾಗಿ ನೇರವಾಗಿ ಅವರವರ RTGSಗೆ ಹೋಗುತ್ತೆ. ಅದು ಫಲಾನುಭವಿಗಳಿಗೆ ನಮ್ಮನ್ನು ಬದುಕೋದಕ್ಕೆ ಮತ್ತು ನಮಗೆ ಉದ್ಧಾರ ಮಾಡಬೇಕಾದ್ರೆ ನೀವು ಇಂಥ ಒಂದು ಲೋನ್ ಕೊಡಿ ಅಂತ. ಕಾರಣ ಏನಪ್ಪ ಅಂದರೆ ಇಲ್ಲಿ ನಮಗೆ ಬ್ಯಾಂಕ್ಗಳಲ್ಲಿ ಲೋನ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ ಸರ್ಕಾರ ನಮಗೆ ಅನುದಾನ ಕಲ್ಸ್ಕೊಟ್ರು ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನೀವು SC ಜನ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮ್ಯಾನೇಜರು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅದರಿಂದ ನಾವು ಉದ್ಧಾರ ಆಗ್ತಾ ಇಲ್ಲ. ಅದರಿಂದ ನಮಗೆ ಶ್ಯೂರಿಟಿ ಕೊಡೋಕ್ಕಾಗಲಿ, IT ರಿಟರ್ನ್ಸ್ ಆಗಲಿ ಈ ರೀತಿಯಲ್ಲೇ ಕೊಡೋದಕ್ಕೆ ನಮ್ಮಲ್ಲಿ ನಾವು ಅಂಥವ್ರು ಆ ಟೈಪಲ್ಲಿ ಯಾರೂ ನಾವು ಬೆಳೆದಿಲ್ಲ. ಅದಕ್ಕೆ ನಮಗೆ ಡೈರೆಕ್ಟಾಗಿ ನೇರ ಸಾಲ ಕೊಡಿ, ನೇರ ಸಾಲ ಸರ್ಕಾರದಿಂದ ಕೊಡಿ. ಅದರಲ್ಲೂ ಖಾತ್ರಿ ನೀವು ಸರ್ಕಾರದಿಂದ ನಮಗೆ ಖಾತ್ರಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ NSFDC ಅವರಿಗೆ. ಅದ್ರ ಜೊತೆಗೆ ನಮಗೆ ಭೂಮಿ ಯೋಜನೆ ಏನಿದೆಯೋ, ಯಾವುದು ಭೂ ಒಡೆತನ ಯೋಜನೆ, ಅದನ್ನ ಗೋಮಾಲ ಮತ್ತು ಸರ್ಕಾರ ಭೂಮಿ ಏನಿದೆಯೋ ಅದನ್ನು ನೀವು ಪರ್ಚೇಸ್ ಮಾಡಿ ನಿಗಮದವರು ನಮಗೆ ನೀವು ಸಾಲವಾಗಿ ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಭೂಮಿನ. ಇನ್ನೊಂದು ಶಾಸಕರು ಏನು ನಮ್ಮನ್ನು ಗುರುತಿಸ್ತಾರೆ ಸಾಲಗಳು ಕೊಡೋದಕ್ಕೆ, ಶಾಸಕರು ಗುರುತಿಸೋದಕ್ಕಿಂತ ನಮಗೆ ಜಿಲ್ಲಾಧಿಕಾರಿಗಳಿಂದ ಗುರುತಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ, ಅದನ್ನು ಕಲಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾಲ್ಕನೇದು ಡೈರೆಕ್ಟಾಗಿ ನೇರ ಸಾಲ ಕೆಲವರು 1,50,000 ಈ ರೀತಿ ಎಲ್ಲ ಹಾಕ್ಕೊಂತಾರೆ. ಅದನ್ನು ಸಮೇತ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ನಮಗೆ ಕೊಡಿ. ನೇರವಾಗಿ ಕೊಡೋದಾದರೆ ಈಗ ಅವರ ಕೋಟಾ ಈ ಥರದ್ದೆಲ್ಲ ಇರುತ್ತೆ, ಅದು ಕೊಡಿ ಅಂತ ಹೇಳ್ಬಿಟ್ಟು ಶಾಸಕರಿಂದ ಅದನ್ನು ಆಯ್ಕೆ ಮಾಡೋದಕ್ಕೆ ಕೊಟ್ಟಾಗ ನಮಗೇನು ಫಲ ಸಿಗೋದಿಲ್ಲ. ಅಲ್ಲೇ ಇರ್ತೀವಿ, ಅವರ ಒಂದು ಕ್ಷೇತ್ರದಲ್ಲಿ ಇದ್ದರೂ ಸಮೇತ ನಮ್ಮನ್ನು ಗುರುತಿಸೋದಿಲ್ಲ. ಅಲ್ಲಿ ಅವ್ರಿಗೆ ಯಾರು ಬೇಕೋ ಅದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಮ್ಗೆ ಗೊತ್ತೇ ಇರಲ್ಲ ಯಾರಿಗೆ ಹೋಗಿದೆ, ಯಾರು ಕೊಟ್ಟಿದ್ದಾರೆ ಅಂತ. ಅಲ್ಲಿ ಯಾರು ನಾವು ಬೆಳೆಯೋದೇ ಇಲ್ಲ, ಆ ರೀತಿ ಇರುತ್ತೆ. NSFDC ಲೋನ್ ಒಂದು ಇದೆ ಅಂತ ಹೇಳ್ಬಿಟ್ಟು ನಮ್ಮ ಜನಕ್ಕೆ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತೂ ಇಲ್ಲ. ಮತ್ತು ಈ ರೀತಿ ಒಂದು ಖಾತ್ರಿ ಕೊಟ್ಟು ನಮ್ಮನ್ನು ಒಂದು ಉದ್ಧಾರ ಮಾಡೋ ಅಂತ ಒಂದು ಯೋಜನೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಜನಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ಈ ಹಿಂದೆ ಒಂದು 6 ವರ್ಷಗಳಿಂದ ಸ್ಟಾಪ್ ಮಾಡಿದ್ದಾರೆ. ಅದನ್ನು ಸ್ಟಾಪ್ ಮಾಡೋದು ಬೇಡ, ಅದನ್ನು ಮುಂದುವರಿಸಿ. ಮತ್ತು ಈಗ ಪ್ರತ್ಯೇಕವಾಗಿ ನಾವು ಒಂದಷ್ಟು ಜನ ಅರ್ಜಿಗಳು ಹಾಕ್ಕೊಂಡಿದ್ವಿ. ಅರ್ಜಿ ಏನು ಹಾಕ್ಕೊಂಡಿದ್ವಿ ಅದನ್ನು ನಮಗೆ ನೀವು ಕನ್ಸಿಡರ್ ಮಾಡಿ ನಮಗೆ ನೇರ ಸಾಲಕ್ಕೆ ಖಾತ್ರಿ ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಸರ್ ನೀವಾಗಲೇ ಲೋನ್ ಬಗ್ಗೆ ಮಾತಾಡಿದ್ರಿ, ಸರ್ಕಾರ ಕೊಡ್ತಿದೆ ಆದರೆ ಬ್ಯಾಂಕ್ ಅವರು ಕೊಡ್ತಾ ಇಲ್ಲ ಅಂತನಾ? ಹೌದು, ಬ್ಯಾಂಕ್ ಅವರು ಸರ್ಕಾರ ಏನು ಮಾಡುತ್ತೆ, ಸ್ಯಾಂಕ್ಷನ್ ಮಾಡಿ ಕಳಿಸ್ತಾರೆ. ಬ್ಯಾಂಕ್ನವರು IT ರಿಟರ್ನ್ಸ್ ಕೇಳ್ತಾರೆ, ಮತ್ತು ಕ್ಯಾಸ್ಟ್ ಕೇಳ್ತಾರೆ. ಕ್ಯಾಸ್ಟ್ ಕೇಳಿದಾಗ ಏನಾಗುತ್ತೆ, ನಮ್ಮ ಕ್ಯಾಸ್ಟ್ ಇಂಥದ್ದು ಗೊತ್ತಾಗಿದ್ದ ತಕ್ಷಣ ಇಲ್ಲ ರೀ ನಿಮ್ಮ ಜನ ಕಟ್ಟೋದಿಲ್ಲ, ನಾವು ಕೊಡೋಕ್ಕಾಗೋದಿಲ್ಲ ಅಂತ ಏಕ್ದಮ್ ಹಾಗೆ ಮಕ್ಕ ಕೊಡ್ದಂಗೆ ಹೇಳ್ಬಿಡ್ತಾರೆ ಮ್ಯಾನೇಜರ್ಗಳು. ಅದ್ರ ಜೊತೆಗೆ ನಾವು IT ರಿಟರ್ನ್ಸ್ ಕೇಳಿದಾಗ ನಾವು ಅಷ್ಟೊಂದು ಇರೋದಿಲ್ಲ. ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಕೇಳ್ತಾರೆ ಅವರು, ನಿಮ್ದು ಎಷ್ಟಿದೆ ಬ್ಯಾಂಕ್ ಬ್ಯಾಲೆನ್ಸು ಮತ್ತು ಟರ್ನ್ ಓವರ್ ಎಷ್ಟಿದೆ, ಇದೆಲ್ಲ ಇದ್ರೇ ನಾವು ಕೊಡ್ತೀವಿ ಅಂತ. ನಮ್ಮಲ್ಲಿ ಇನ್ನೂ ಅಷ್ಟು ಆ ರೀತಿ ನಾವು ಯಾರೂ ಬೆಳೆದಿಲ್ಲ. ಅದಕ್ಕೆ ನಮ್ಮನ್ನು ಬೆಳೆಸಿ ನಮಗೆ ನೀವು ಖಾತ್ರಿ ಕೊಟ್ಟು ನಮ್ಮ ಜೀವನ ಉಪಯೋಗಕ್ಕೆ ನೀವು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದೇ ಸರ್, ಇವಾಗ ಲೋನ್ ಬೇಕು ಅಂದರೆ ಶ್ಯೂರಿಟಿ ಇಲ್ದಂಗೆ ಬ್ಯಾಂಕ್ ಅವರು ಏನು ಸರ್ಕಾರ ನಿಮಗೆ ಸೌಲಭ್ಯ ಕೊಟ್ಟಿದೆಯೋ ಅದನ್ನು ಕೊಡಲಿ ಅಂತ ನೀವು ಪ್ರತಿಭಟನೆ ಮಾಡ್ತಿರೋದಾ? ಬ್ಯಾಂಕ್ನವ್ರಿಗೆ ಶ್ಯೂರಿಟಿ ಕಡ್ಡಾಯವಾಗಿ ಬೇಕಾಗತ್ತೆ. ಈ ಶ್ಯೂರಿಟಿ ಬಂದು ಸರ್ಕಾರ ಇವ್ರಿಗೆ NSFDC ಅಂತ ಅದು ಕೇಂದ್ರ ಸರ್ಕಾರ, ಅದು ಕೇಂದ್ರ ಸರ್ಕಾರಕ್ಕೆ ಇವರು ರಾಜ್ಯ ಸರ್ಕಾರದವ್ರು ಶ್ಯೂರಿಟಿ ಕೊಟ್ಟಾಗ ಏನಾಗುತ್ತೆ, ಗ್ಯಾರಂಟಿ ಕೊಟ್ಟಾಗ ಅವರು ಮತ್ತೆ ಗೌರ್ಮೆಂಟ್ಗೇನೆ ಅವ್ರು ಸಾಲ ಕೊಡ್ತಾರೆ. ಆ ಸಾಲ ತಗೊಂಡು ಇವರು ಡೈರೆಕ್ಟಾಗಿ ಫಲಾನುಭವಿಗಳಿಗೆ ಕೊಟ್ಟಾಗ ಫಲಾನುಭವಿಗಳು ನಾವು ಏನು ಬಂದಿದ್ದೀವೋ ನಾವು ಮತ್ತೆ ಅವರಿಗೆ ವಾಪಸ್ ರಿಟರ್ನ್ ಕಟ್ತೀವಿ. ಇವರು ನಮ್ಮನ್ನು ಬೆಳೆಸಬೇಕಾದ್ರೆ ಇದು ಒಂದೇ ನಮಗೆ ದಾರಿ ಇರೋದು. ಇದು ಬಿಟ್ಟರೆ ಇನ್ನು ನಾವು ಉದ್ಧಾರ ಆಗೋದಕ್ಕೆ ನಮಗೆ ಸಪೋರ್ಟಿಂಗ್ ಯಾವುದು ಇಲ್ವೇ ಇಲ್ಲ ಅಂತ ಹೇಳಿ ನಾವು ಇದನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಅರ್ಜಿ ಯಾರಿಗಾದ್ರೂ ಕೊಟ್ಟಿದ್ದೀರಾ? ಈ ಹಿಂದೆ ನಾವು ನಿಗಮಕ್ಕೂ ಅರ್ಜಿಗಳನ್ನ ಸಲ್ಲಿಸಿದ್ದೀವಿ ಜನಗಳು, ಮತ್ತೆ ಸಚಿವರಿಗೂ ಕೊಟ್ಟಿದ್ದೀವಿ. ಶ್ರೀರಾಮ್ಲು ಅಂತ ಇದ್ದರು, ಆ ಸಂದರ್ಭದಿಂದ 2020ರಿಂದನೂ ಮತ್ತೆ ಸರ್ಕಾರದ ಕಾರ್ಯದರ್ಶಿಯವರ ಗಮನಕ್ಕೆ ಪಟ್ಟಿ ಮೂಲಕ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ಗಮನಕ್ಕೆ ನಾವು ಈ ಮನವಿಗಳನ್ನ ಸಲ್ಲಿಸಿದ್ದೀವಿ, ಕೊಟ್ಟಿದ್ದೀವಿ.
ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದ್ದೀವಿ, ಸಚಿವರಿಗೂ ಭೇಟಿ ಮಾಡಿದ್ದೀವಿ. ಇವತ್ತು ಮಧ್ಯಾಹ್ನ ಹೋಗಿ ಮನವಿ ಸಲ್ಲಿಸ್ಬಿಟ್ಟು ಬಂದಿದ್ದೀವಿ. ಇವತ್ತು ಅಲ್ಲಿ ಮೀಟಿಂಗ್ ಇದೆ, ಅವರಲ್ಲಿ ಬೋರ್ಡ್ ಮೀಟಿಂಗ್ ಇದೆ. ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ಪಾಸ್ ಮಾಡಿ ಅದನ್ನು ಮುಂದಕ್ಕೆ ಮುಂದುವರಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಬಿಟ್ಟು ಕೊಟ್ಟು ಬಂದಿದ್ದೀವಿ. ಅವರು ಅದನ್ನು ಮಾಡಬೇಕು. ಯಾಕೆ ಆದರೆ ಲೋಕಸಭಾಧ್ಯಕ್ಷರಲ್ಲಿ ಸಕಾರಾತ್ಮಕವಾಗಿ ಅವರ ಸ್ಪಂದನೆ ಅವರ ಇಲಾಖೆ ಸ್ಪಂದನೆ ಇಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಹಾಗಾಗಿ ಇಷ್ಟು ಬೆಳೆಗೆ ಆಗಿರ್ತಕ್ಕಂಥ ವಿಷಯ ನಮ್ಮ ಇಲ್ಲಿ ನಾವು ಗುರುತಿಸಿಲ್ಲ, ನಾವು ಗುರುತಿಸೋದಕ್ಕೆ ಅದು ಆ ರೀತಿ ಬರೋದಿಲ್ಲ. ನಾವು ಫಲಾನುಭವಿಗಳು ಏನಿರ್ತಾರೋ ನಮ್ಗೆ ಅರ್ಜಿ ಸಲ್ಲಿಸ್ಕೊಂಡು ನಮಗಿಲ್ಲ ಅಂತ ಬಂದಿರೋರಿಗೆ ಅದಿರುತ್ತೆ. ಇಡೀ ಕರ್ನಾಟಕಕ್ಕೆ ಇದು ಹೆಲ್ಪ್ ಆಗುವಂಥ ಒಂದು ಇಡೀ ಕರ್ನಾಟಕ ಜನಾಂಗಕ್ಕೆ. ಅದರಲ್ಲೂ ಈಗ ನಮಗೆ ನಾವು 2020ರಿಂದ ಓಡಾಡ್ತಾ ಇದ್ದೀವಿ. ನಾವು ಆದಿ ಕರ್ನಾಟಕ ಜನಾಂಗದವ್ರು. ನಮಗೆ ಆದಿ ಕರ್ನಾಟಕ ಜನಾಂಗಕ್ಕೆ ಅನ್ಯಾಯನೇ ಆಗ್ತಾ ಇದೆ ಆವತ್ತಿಂದಾನೆಲ್ಲ. ಈ ಹಿಂದೆಯಿಂದನೂ ಈ ಹಿಂದೆ ಏನಾಗಿದೆ, NSFDC ಇಂದ ಸಂಬಂಧಪಟ್ಟಿದ್ದು ಲೋನ್ಗಳಿಗೆ ಯಾರಿಗೆ ಕೊಟ್ಟಿದ್ರು ಸಮೇತ ನಮಗೆ ಯಾರಿಗೂ ತಲುಪಿಲ್ಲ. ನಮ್ಮ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ ಯಾರಿಗೂ ಅದು ತಲುಪೇ ಇಲ್ಲ, ಕೊಟ್ಟೂ ಇಲ್ಲ. ಇವರು ಅದು ಅನ್ಯಾಯ ಆಗಿದೆ. ಮತ್ತೆ ಇದು ಖಾತ್ರಿ ಅನ್ನೋದು ಕೊಟ್ಟಾಗ ಬರೀ ನಾವು ಏನು ಗುರುತಿಸಿದ್ದೀವೋ ಅಷ್ಟಕ್ಕೆ ಅಲ್ಲ, ಇಡೀ ಕರ್ನಾಟಕದ ನಮ್ಮ SC ಜನಾಂಗಕ್ಕೆ ಅದು ತಲುಪಬೇಕು. ಹಣ ಬರುತ್ತದೆ, ಅದೇ